ಈಗ ದೆಹಲಿಯ NIA ಕಚೇರಿಯಲ್ಲಿ ಪ್ರಾಥಮಿಕ ತನಿಖೆಯ ಸಾಧ್ಯತೆ. ಹಾಗಾಗಿ NIA ಕಚೇರಿ ಮುಂದೆ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. NIA ಕಚೇರಿ ಬಳಿಯ ಮೆಟ್ರೋ ನಿಲ್ದಾಣದ ಗೇಟ್ ನಂಬರ್ 2 ಬಂದ್ ಮಾಡಿದ್ದಾರೆ. ಉಗ್ರ ರಾಣಾಗೆ ಬುಲೆಟ್ ಪ್ರೂಫ್ ಕಾರ್ನಲ್ಲಿ ಆತನನ್ನು ಕರೆತರಲಾಗುತ್ತೆ. ಹಾಗಾಗಿ ತಿಹಾರ್ ಜೈಲಿನಲ್ಲೂ ಕೂಡ ಹೈ ಸೆಕ್ಯೂರಿಟಿ ಸೆಲ್ಲನ್ನು ರೆಡಿ ಮಾಡಿಟ್ಟಿದ್ದಾರೆ. ದೆಹಲಿಯ NIA ಕಚೇರಿಯಲ್ಲಿ ಪ್ರಾಥಮಿಕ ತನಿಖೆ ಮಾಡ್ತಾರೆ, ಅಲ್ಲಿ ಕರ್ಕೊಂಡು ಬರ್ತಾರೆ ಅಂತ. ಹಾಗಾಗಿ BSF ಭದ್ರತೆಯನ್ನು ಅಲ್ಲಿ ಒದಗಿಸಿರ್ತಕ್ಕಂಥದ್ದು. ಆಮೇಲೆ ಅಲ್ಲಿ ಓಡಾಡೋದಕ್ಕೆ ಮೆಟ್ರೋ ಸ್ಟೇಷನ್ ಇದೆ, ಆ ಸ್ಟೇಷನ್ನೇ ಬಂದ್ ಮಾಡಿದ್ದಾರೆ ಗೇಟನ್ನು. ಎಲ್ಲವೂ ಕೂಡ ಭದ್ರತೆಯ ಪರ್ಪಸ್ಗೋಸ್ಕರ. ಏನು ಬೇಕಾದ್ರೂ ಆಗ್ಬೋದು ಗೊತ್ತಿಲ್ಲ. ಅಮೇರಿಕ ಭಾರತಕ್ಕೆ ಹಸ್ತಾಂತರ ಮಾಡಬೇಕಾದ್ರೆ ಒಂದು ಕಂಡೀಷನ್ ಹಾಕಿತ್ತು, ಆತನಿಗೆ ಸೂಕ್ತ ಭದ್ರತೆ ಒದಗಿಸ್ಕೊಡ್ಬೇಕು ನೀವು ಅಂತಂದ್ಬಿಟ್ಟು. ಹಾಗಾಗಿ ವಿಶೇಷ ವಿಮಾನದಲ್ಲಿ ರಾಣಾನನ್ನು ಕರೆತರ್ತಾ ಇದ್ದಾರೆ ಭದ್ರತಾ ಪಡೆಯವರು. ರಾಣಾ ವಿಮಾನದ ಮೇಲೂ ಕೂಡ ತೀವ್ರ ನಿಗಾವನ್ನು ಇರಿಸಲಾಗಿದೆ. ರಾಣಾ ಕರೆತರ್ತಾ ಇರತಕ್ಕಂಥದ್ದು ಗುಪ್ತಚರ ಇಲಾಖೆ ಮತ್ತು ಅತ್ಯುನ್ನತ ಭದ್ರತಾ ಪಡೆಯ ಅಧಿಕಾರಿಗಳು. ಹೈ ಸೆಕ್ಯೂರಿಟಿನೇ ಕರ್ಕೊಂಡು ಬರಬೇಕಾಗತ್ತೆ. ಏನು ಬೇಕಾದ್ರೂ ಆಗ್ಬೋದು. ನಾನು ಅದಕ್ಕೆ ಹೇಳಿದ್ದು, ದೊಡ್ಡ ಚಾಲೆಂಜ್ ಇದೆ NIA ಅವರಿಗೆ. ಈತನನ್ನು ಜೈಲಿಗೆ ಕರ್ಕೊಂಡೋಗ್ಬಿಟ್ಟು ಒಂದು ಸೆಲ್ನಲ್ಲಿ ಆತನನ್ನು ಇಡೋ ತನಕನೂ ಕೂಡ ಭದ್ರತೆ ಬಹಳ ಮುಖ್ಯ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಮೊದಲನೇದಾಗಿ ಈಗ ಈ ತಹವೂರ್ ರಾಣಾ ಈತನನ್ನು ಕರೆತರ್ತಾ ಇರ್ತಕ್ಕಂಥದ್ದೇ ದೊಡ್ಡ ಸವಾಲು ನನ್ನ ಪ್ರಕಾರ. ಅದರ ಜೊತೆಗೆ ಆತ ಬಂದು ಎಲ್ಲ ಪ್ರೊಸೀಜರ್ ಮುಗಿಸಿ ಆತನನ್ನು ಜೈಲಿನ ಒಳಕ್ಕೆ ಕರ್ಕೊಂಡೋಗಿ ಬಿಡೋ ತನಕ ಭದ್ರತೆ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಹೇಗಿದೆ ದೆಹಲಿಯಲ್ಲಿ ತಯಾರಿ ಅಂತ? ಅರವಿಂದ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ತಾಹೂರ್ ರಾಣಾ ಎಲ್ಲೆಲ್ಲಿ ಬರ್ಬೋದು ಅಲ್ಲೆಲ್ಲವೂ ಕೂಡ ಭದ್ರತೆಯನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಮತ್ತು ಎಲ್ಲ ಕಡೆಯೂ ಕೂಡ ಎರಡೆರಡು ಆಯ್ಕೆಗಳನ್ನು ಕೂಡ ಇಟ್ಕೊಂಡಿರುವಂಥದ್ದನ್ನು ನಾವು ಗಮನಿಸ್ತಾ ಹೋಗಬೇಕು. ಮುಖ್ಯವಾಗಿ ಆತ ಏರ್ಪೋರ್ಟ್, ಯಾವ ಏರ್ಪೋರ್ಟ್ಗೆ ಬರಬೇಕು, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರಬೇಕಾ, ಫಾಲಂ ಏರ್ ಬೇಸಿಗೆ ಬರಬೇಕಾ, ಅಲ್ಲೂ ಕೂಡ ಎರಡು ಆಯ್ಕೆಗಳನ್ನ ಇಟ್ಕೊಂಡಿದೆ. ಆತನ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಬೇಕಾದಂಥ ವಿಚಾರದಲ್ಲೂ ಕೂಡ ಎರಡು ಆಯ್ಕೆಗಳನ್ನು ಇಟ್ಕೊಂಡಿರುವಂಥದ್ದು. ಮತ್ತು ಆತನ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರ್ಚುವಲ್ ಆಗಿ ಮಾಡಬೇಕಾ, ನ್ಯಾಯಾಧೀಶರ ಮನೆಯಲ್ಲಿ ಮಾಡಬೇಕಾ, ಅಥವಾ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾ, 3 ರೀತಿಯಾದಂಥ ಆಪ್ಷನ್ಗಳು ಇಟ್ಕೊಂಡಿರುವಂಥದ್ದು. ಹೀಗೆ ಬೇರೆ ಬೇರೆ ಆಪ್ಷನ್ಗಳನ್ನ ಇಟ್ಕೊಂಡಿದೆ. ಮತ್ತು ಕಡೆಯ ಹಂತದಲ್ಲಿ ಕಡೆಯ ನಿರ್ಧಾರಗಳು ಕೂಡ ಎಲ್ಲವೂ ಆಗುತ್ತೆ. ಯಾವುದೂ ಕೂಡ ಪ್ರೀ ಪ್ಲಾನ್ಡ್ ಆಗಿ ಇಂತಲೇ ಬರ್ತಾರೆ ಇಂತಲೇ ಹೋಗ್ತಾರೆ ಅಂತ ಎಲ್ಲೂ ಕೂಡ ಹೇಳಾಗ್ತಾ ಇಲ್ಲ. ಯಾಕೆ ಅಂದರೆ ಭದ್ರತೆಯ ದೃಷ್ಟಿಯಿಂದ. ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿರುವಂಥ ಹಿನ್ನೆಲೆಯಲ್ಲಿ ಆತನ ಭದ್ರತೆ ಮತ್ತು ಸುರಕ್ಷತೆ ಬಹಳಷ್ಟು ಮಹತ್ವದಾಗಿರುವಂಥದ್ದು. ಯಾಕೆಂದರೆ ಅಮೆರಿಕದ ಕೋರ್ಟ್ ಕೂಡ ಹೇಳಿರುವಂಥದ್ದು, ಆತನನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಆತನನ್ನು ವ್ಯವಸ್ಥಿತವಾಗಿ ವಿಶೇಷ ವಿಮಾನದ ಮೂಲಕ ಕರೆತರುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಈಗ NIA ಅಧಿಕಾರಿಗಳು ಆತನನ್ನು ಕಸ್ಟಡಿಗೆ ತೆಗೆದುಕೊಂಡ ಬಳಿಕವೂ ಕೂಡ NIA ಕಚೇರಿಯಲ್ಲಿ ಪ್ರಾಥಮಿಕವಾದಂಥ ವಿಚಾರಣೆಯನ್ನು ಕೂಡ ನಡೆಸ್ತಾರೆ. ಸೊ ಹಾಗಾಗಿ NIA ಕಚೇರಿಯ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಭದ್ರತೆಯನ್ನು ಒದಗಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಅಲ್ಲಿರುವಂಥ ಮೆಟ್ರೋ ಸ್ಟೇಷನ್ಗಳ ಗೇಟ್ಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಅಂದರೆ ಒಂದು ಗೇಟನ್ನು ಬಂದ್ ಮಾಡೋ ಮೂಲಕ ಸಾರ್ವಜನಿಕರು ಅಲ್ಲೆಲ್ಲೂ ಕೂಡ ಓಡಾಡದಂತೆ ಎಚ್ಚರಿಕೆಯನ್ನು ಕೂಡ ವಹಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನು ಪಟಿಯಾಲ ಹೌಸ್ ಕೋರ್ಟ್ ಮುಂದೆ ಬಂದರೂ ಕೂಡ ಅಲ್ಲೂ ಕೂಡ ಏನು ಭದ್ರತೆಯನ್ನು ಒದಗಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಈಗ ಪ್ರಾಥಮಿಕವಾಗಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಲಾಗ್ತಾ ಇರುವಂಥದ್ದು, ಒನ್ಸ್ ರಾಣಾ ಭಾರತಕ್ಕೆ ಬಂದ ಬಳಿಕ ಈ ಭದ್ರತೆಯಲ್ಲಿ ಇನ್ನೂ ತೀವ್ರ ಪ್ರಮಾಣದ ಹೆಚ್ಚಳ ಆಗುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಸೊ ಹೀಗಾಗಿ ಬಹಳಷ್ಟು ಕಟ್ಟೆಚ್ಚರವನ್ನು ವಹಿಸಿ ಆತನನ್ನು ಪ್ರತಿಯೊಂದು ಹಂತಗಳೇನಿದಾವೆ ಅರೆಸ್ಟ್ ಆದ ಬಳಿಕ 24 ಗಂಟೆಗಳಲ್ಲಿ ಏನೇನೆಲ್ಲ ಪ್ರೊಸೀಜರ್ಗಳನ್ನ ಮಾಡಬೇಕು ಅವೆಲ್ಲವನ್ನ ಮಾಡಿ ಮುಗಿಸಿ ಆತನನ್ನು ಒನ್ಸ್ ತಿಹಾರ್ ಜೈಲ್ಗೆ ಶಿಫ್ಟ್ ಮಾಡೋವರೆಗೂ ಕೂಡ ಎಲ್ಲ ತಯಾರಿಗಳು ಕೂಡ ಈಗ ಸಿದ್ಧ ಆಗಿದ್ದಾವೆ. ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಬ್ಬ ಕ್ರಿಮಿನಲ್, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್, ಟೆರರ್, ಈತನನ್ನು ಕರ್ಕೊಂಡು ಬಂದು ಇಷ್ಟೆಲ್ಲ ಭದ್ರತೆಯನ್ನು ಒದಗಿಸಬೇಕಾದಂಥದ್ದು ಕೂಡ ಅನಿವಾರ್ಯತೆ, ಬೇರೆ ದಾರಿ ಇಲ್ಲ.